ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನವನ್ನ ಕರೆದಿರೋದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತ ವಿಬಿ ರಾಮ್ಜಿ ಕಾಯ್ದೆಯನ್ನ ವಿರೋಧ ಮಾಡಲಿಕ್ಕೆ, ಜೊತೆಗೆ ನಿರ್ಣಯವನ್ನ ಇದರ ವಿರುದ್ಧವಾಗಿ ಪಾಸ್ ಮಾಡಲಿಕ್ಕೆ ಖಂಡನಾ ನಿರ್ಣಯವನ್ನ, ಜೊತೆಗೆ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿ ಜಾಹೀರಾತನ್ನು ಕೂಡ ಕೊಟ್ಬಿಟ್ಟಿದೆ. ಇದನ್ನ ನಾವು ಖಂಡಿಸಬೇಕು ಅಂತ ಹೇಳಿ. ಸೊ ಇದರ ಕುರಿತಾಗಿ ಸದನದಲ್ಲಿ ಇವತ್ತು ಜೋರು ಗದ್ದಲ ಗಲಾಟೆ ಆಗಿದೆ. ಸರ್ಕಾರದ ನಡೆ ವಿರುದ್ಧ ಈಗ ವಿಪಕ್ಷಗಳು ನಿಗಿ ಕೆಂಡ ಕಾರ್ತಾ ಇದ್ದಾವೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಕಾಯ್ದೆಯ ಜಾಹೀರಾತನ್ನು ನೀಡಲಾಗಿತ್ತು. ನೀತಿ ಆಯೋಗದ ಸಭೆಗೆ ಹೋಗಲ್ಲ, ಇಲ್ಲಿ ಕೂಗಾಡ್ತೀರಾ? ಈ ರೀತಿಯಾಗಿ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಸರ್ಕಾರಕ್ಕೆ ಒಂದು ಕೌಂಟರ್ ಕೊಟ್ಟಿದ್ದಾರೆ. ಈ ವೇಳೆ ಆಡಳಿತ ಹಾಗೂ ವಿಪಕ್ಷ ಸದಸ್ಯರ ಮಧ್ಯೆ ಜೋರು ಗದ್ದಲ ಉಂಟಾಗಿದೆ. ಡೆಲ್ಲಿ ಪೇಪರ್ನಲ್ಲೂ ಹಾಕ್ತೀನಿ, ಅದು ನನ್ನ ಹಕ್ಕು. ನಮ್ಮ ತೆರಿಗೆ ನಮ್ಮ ಜನರಿಗೆ ಮೋಸ ಆಗ್ತಾ ಇದೆ. ಕನ್ನಡಿಗರಿಗೆ ಬೆವರು ಬೇಕು, ಅವರ ತೆರಿಗೆ ಬೇಕು, ಅವ್ರ ಸಾಮರ್ಥ್ಯ ಬೇಕು. ಆದ್ರೆ ರೆಸಲ್ಯೂಷನ್ ಪಾಸ್ ಮಾಡಿ ಚೆನ್ನಾಗಿದೆ ಅಂತ ಮಾಡಿಸಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿಸಿ. ಈಗ ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದೀನಿ ಅಂತ ಹೇಳ್ಬಿಡ್ಲಿ. ನಾನು ಹೇಳ್ದಂಗೆ ಅವ್ರು ಹೇಳ್ಬಿಡ್ಲಿ. ನೀತಿ ಆಯೋಗ, ಸೆಂಟ್ರಲ್ ಕಮಿಷನ್, ಫೈನಾನ್ಸ್ ಕಮಿಷನ್ ಈಗ ಕಾನೂನು ಈಗ ಯಾವ ಕಾನೂನು ಉಲ್ಲಂಘನೆ ಅಲ್ಲ. ಇಟ್ಸ್ ಕ್ವಶನ್ ಆಫ್ ನಾನು ಆಳುವ ಪಕ್ಷ ಬೇರೆ, ಸರ್ಕಾರ ಬೇರೆ. ದಯವಿಟ್ಟು ಸರ್ಕಾರವಾಗಿ ವರ್ತಿಸಬೇಕು. ಸರ್ಕಾರ ಆಳುವ ಪಕ್ಷ ಕೇವಲ ರಾಜಕೀಯ ಉದ್ದೇಶಕ್ಕೋಸ್ಕರ ಇಲಾಖೆ ಮುಖಾಂತರ ಜಾಹೀರಾತು ಕೊಡೋದಿದೆಯಾ? ಇದು ಅಕ್ಷಮ್ಯ ಅಪರಾಧ. ಶ್ಯಾಮಪ್ರಕಾಶ್ ಪಾಟೀಲ್ ಸಾರ್ವಜನಿಕ ಹಣವನ್ನ ಇವರು ವೈಯಕ್ತಿಕ ಉಪಯೋಗ ಮಾಡ್ತಾರೆ. ಸನ್ಮಾನ್ಯ ಅಧ್ಯಕ್ಷ, ರಾಜ್ಯ ಸರ್ಕಾರ ಕೊಡ್ತಾ ಇರೋದು ನಿಮ್ಗೆ ಕನ್ನಡ ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಮುಗಿಯಿತು. ಯಾವ ಕಾನೂನು ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಕಡೆ ಕೇಂದ್ರ ಸರ್ಕಾರದ ಕನ್ನಡಿಯಾಗಿದೆ. ಅದಕ್ಕೆ ಇವರಿಗೆ ಉತ್ತರ ಕೊಡಕ್ ಯಾವ ಈಗ ಒಂದು ಸೆಕೆಂಡ್ ಕೇಳಿ. ಆಯ್ತು, ಏನ್ ಮಾಡ್ತೀಗ? ಏನ್ ಮಾತಾಡಿ. ನಮ್ಮ ಪಕ್ಷದ ಪ್ರಚಾರಕ್ಕಾಗಿ ಈಗ ಸರ್ಕಾರ ಏನ್ ಮಾಡ್ತೀರಿ? ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಆಯ್ತು, ಒಂದ್ ಸೆಕೆಂಡ್ ಮಂತ್ರಿ ಈಗ ನಾಳೆ ಕೊಡ್ತೀನಿ, ನಾಡ್ ಕೊಡ್ತೀನಿ, ಇವತ್ತು ಈಗ ಸದನವನ್ನು 10 ನಿಮಿಷದೊಳಗೆ ಮುಂದೂಡಲಾಗಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಈಗ ಸರ್ಕಾರ ಇದನ್ನ ವಿರೋಧ ಮಾಡ್ತಿರುವಂಥದ್ದು ಬೇರೆ ಬೇರೆ ಕಾರಣಗಳಿಗೆ.
ಅಂದರೆ ಕೇಂದ್ರದ ಬಿಜೆಪಿ ಸರ್ಕಾರ ಜಾರಿಗೆ ತಂದಿರೋದ್ರಿಂದ ಕಾಂಗ್ರೆಸ್ ಪಕ್ಷ ಇಲ್ಲಿ ಆಡಳಿತದಲ್ಲಿರೋದ್ರಿಂದ ಸಹಜವಾಗಿ ವಿರೋಧ ವ್ಯಕ್ತವಾಗುತ್ತೆ. ಬಟ್ ಸರ್ಕಾರದ ದುಡ್ಡು ಅಂದರೆ ಜನರ ದುಡ್ಡಲ್ಲಿ ಜಾಹೀರಾತನ್ನ ಕೊಡುವಂಥದ್ದು ಎಷ್ಟು ಸರಿ ಅಂತ? ರಾಹುಲ್, ಬಹಳ ಮುಖ್ಯವಾಗಿರುವಂಥದ್ದು ಇಂದು ಮಹಾತ್ಮ ಗಾಂಧೀಜಿ ಮತ್ತೆ ಕೂಲಿ ಕಾರ್ಮಿಕರು ಸಂಭಾಷಣೆ ನಡೆಯುವ ರೀತಿಯಲ್ಲಿ ಕೂಡ ಜಾಹೀರಾತು ಪ್ರಕಟ ಆಗಿರುವಂತದ್ದು. ಸೊ ಪ್ರತಿಪಕ್ಷಗಳ ಆಕ್ರೋಶಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದೆ. ಸದನದ ಒಳಗೆ ಈಗ ನೇರವಾಗಿ ಕೂಡ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವಂತದ್ದು. ಅಂದ್ರೆ ಜಾಹೀರಾತು ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಷಯವನ್ನ ಪ್ರಸ್ತಾಪ ಮಾಡಿರುವಂತಹ ಬಿಜೆಪಿ ನಾಯಕರು ಆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸ್ತಾ ಇದ್ದಾರೆ. ಒಂದು ಹಂತದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಗಾಂಧೀಜಿಯವರು ಇದ್ದಂತ ಸಂದರ್ಭದಲ್ಲಿ ನರೇಗಾ ಯೋಜನೆ ಇತ್ತ ಅನ್ನುವಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಜೊತೆಗೆ ಮಹಾತ್ಮ ಗಾಂಧೀಜಿಯವರು ನರೇಗಾ ನನ್ನ ಹೆಸರನ್ನು ಇಡೀ ಯೋಜನೆಗೆ ಅನ್ನುವಂತ ಒಂದು ಪ್ರಸ್ತಾಪ ಏನಾದರೂ ಮಾಡಿದ್ರ ಅನ್ನುವಂತ ಮಾತನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಇದು ಕಾನೂನಿಗೆ ವಿರುದ್ಧ ಆಗಿದ್ದು ಜನರ ಹಣವನ್ನ ಈ ರೀತಿ ವ್ಯರ್ಥವಾಗಿ ಮಾಡಲಾಗ್ತಿದೆ ಅನ್ನುವಂತ ಆಕ್ರೋಶವನ್ನ ಕೂಡ ಸರ್ಕಾರದ ವಿರುದ್ಧ ಮಾಡಿರುವಂತದ್ದು. ಒಂದು ಹಂತದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಜಾಹೀರಾತಿಗೆ ಸಂಬಂಧಪಟ್ಟಂಗೆ ಸ್ಪಷ್ಟನೆ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಕೂಡ ನೇರವಾಗಿ ಆರ್ ಅಶೋಕ್ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಬಸವನಗೌಡ ಪಾಟೀಲ್, ಯತ್ನಾಳ್, ಸುನೀಲ್ ಕುಮಾರ್ ಸೇರಿದಂತೆ ಹಲವರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಮತ್ತೆ ಸರ್ಕಾರದ ವಿರುದ್ಧ ಈ ವಿಚಾರವಾಗಿ ಮುಗಿಬೀಳುವಂತ ಒಂದು ಪ್ರಯತ್ನ ಮಾಡಿದ್ರು. ಆದ್ರೆ ಇದು ಕಾನೂನಿಗೆ ವಿರುದ್ಧವಾಗಿದೆ ಮತ್ತೆ ಜನರ ಹಣವನ್ನ ವ್ಯರ್ಥವಾಗಿ ಬಳಸಲಾಗಿದೆ ಅನ್ನುವಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಹಾಗಾಗಿ ಸದನದಲ್ಲಿ ಕೂಡ ಆಡಳಿತ ಪಕ್ಷ ಮತ್ತೆ ಪ್ರತಿಪಕ್ಷ ನಡುವೆ ಜಟಾಪಟಿಗೆ ಕೂಡ ಕಾರಣ ಆಗಿತ್ತು. 10 ನಿಮಿಷಗಳ ಕಾಲ ಕಲಾಪವನ್ನು ಮುಂದೂಡಲಾಗಿತ್ತು. ಮತ್ತೆ ಕಲಾಪ ಪುನರಾರಂಭಗೊಂಡ ನಂತರ ಕೂಡ ಮತ್ತೆ ಜಾಹೀರಾತು ಪ್ರತಿಧ್ವನಿಸಿತ್ತು. ಈ ಒಂದು ಹಂತದಲ್ಲಿ ಕೂಡ ಪ್ರತಿಪಕ್ಷ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ರಾಹುಲ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.